ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿಕೆ ಶಿವಕುಮಾರ್ ಮನೆ ಬಳಿ ವಾಮಾಚಾರ ನಡೆದಿದ್ಯಾ, ಮಾಟ ಮಂತ್ರ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಸದಾಶಿವನಗರದ ಡಿಕೆಶಿ ಮನೆಯ ಕೂಗಳತೆಯಲ್ಲೇ ವಾಮಾಚಾರ ನಡೆದಿದೆ. ಡಿಕೆಶಿ ಮನೆ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಮಾಟ ಮಂತ್ರ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಸದಾಶಿವನಗರದ ಡಿಕೆಶಿ ಮನೆಯ ಕೂಗಳತೆಯಲ್ಲೇ ವಾಮಾಚಾರ ಮಾಡಲಾಗಿದೆ. ಡಿಕೆಶಿ ಮನೆ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರದ ಶಂಕೆ ವ್ಯಕ್ತವಾಗ್ತಾ ಇದೆ. ರಸ್ತೆ ಮಧ್ಯೆ ವೃತ್ತಾಕಾರ ಹಾಕಿ ಕೋಳಿಯನ್ನ ಕೊಯ್ದು ನಿಂಬೆಹಣ್ಣು ಮಂತ್ರ ಮಾಡಿರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ವೃತ್ತ ಬರದ ಸ್ಥಳದಲ್ಲೇ ಈ ಊರಿನ ಕೋಳಿ ಏನಿದೆ ಅದು ಅಲ್ಲೇ ಬಿದ್ದಿದೆ. ಕೋಳಿ ತಲೆಯನ್ನ ಎತ್ಕೊಂಡು ನಾಯಿ ಹೋಗಿದೆ. ಸದಾಶಿವನಗರದ ಜಿಬಿಎ ಮೈದಾನದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳು ಹಾಗೆ ಸಾರ್ವಜನಿಕರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗಿದೆ. ಸದ್ಯ ಈ ರಸ್ತೆಯಲ್ಲಿ ಹೋಗೋಕೆ ಜನರು ಭಯ ಪಡ್ತಾ ಇದ್ದಾರೆ. ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಜನ ಕೂಡ ಹೆದರ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೆ ನೋಡಿ. ಒಂದು ನಿಂಬೆ ಹಣ್ಣಿದೆ, ಒಂದು ಕೋಳಿ ಇದೆ, ಸತ್ತಿರೋ ಕೋಳಿ, ಆಮೇಲೆ ಆ ವೃತ್ತಾಕಾರ ಹಾಕಿರೋದು ಒಂದು ಸರ್ಕಲ್ಲು, ಅದರೊಳಗಡೆ ಏನೋ ಒಂದು ರೀತಿ ವೃತ್ತಾಕಾರದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಸಹಜವಾಗಿ ವಾಮಾಚಾರ ಮಾಡುವಂಥವ್ರು ಅಥವಾ ಮಾಟ ಮಂತ್ರ ಮಾಡಿಸುವಂಥವ್ರು ಈ ಥರದ್ದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಸಹಜವಾಗಿ ಅಲ್ಲಿರುವಂಥ ಜನರಿಗೂ ಕೂಡ ಆತಂಕ ಆಗ್ತಾ ಇದೆ. ಆ ರಸ್ತೆಯಲ್ಲಿ ಓಡಾಡೋದಕ್ಕೇನೆ ಭಯ ಪಡ್ತಾ ಇದ್ದಾರೆ. ಯಾರು ಮಾಡಿರ್ಬೋದು, ಯಾತಕ್ಕಾಗಿ ಮಾಡಿರ್ಬೋದು ಅಂತೇಳಿ. ಬಟ್ ಹೇಳಿ ಕೇಳಿ ಸಹಜವಾಗಿ ರಾಜಕೀಯ ರಂಗದಲ್ಲಿರುವಂಥ ಎಲ್ರಿಗೂ ಕೂಡ ವಿರೋಧಿಗಳಿದ್ದೇ ಇರ್ತಾರೆ. ಅಥವಾ ಅವ್ರಿಗೆ ಕೇಡು ಬಯಸ್ಬೇಕು ಅಂತ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಇದ್ರ ಕತೆ ಏನು ಅಂತೇಳಿ. ಬಟ್ ಆದರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಯಾರೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ. ಬಿಕಾಸ್ ನಿಂಬೆಹಣ್ಣು, ಕೋಳಿ ಇದೆಲ್ಲ ವಾಮಾಚಾರ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂಥದ್ದು. ಹಾಗಾಗಿ ಸಹಜವಾಗಿ ಒಂದು ಕಡೆ ಶಂಕೆ ಕೂಡ ಇದೆ, ಮತ್ತೊಂದು ಕಡೆ ಆ ಭಾಗದ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಆ ಭಾಗದ ಜನರು ಕೂಡ ಈಗ ಹೆದರ್ಕೊಳ್ತಾ ಇದ್ದಾರೆ, ಯಾರು ಮಾಡಿರಬಹುದು ಅಂತೇಳಿ. ಹೇಳಿ ಕೇಳಿ ಇತ್ತೀಚೆಗಷ್ಟೇ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅದರ ಜೊತೆಗೆ ಉತ್ತಮವಾದಂಥ ಆಡಳಿತ ಕೊಡಬೇಕು ಅಂತೇಳಿ ಎಲ್ಲ ರೀತಿಯಾಗೂ ಕೂಡ ತಾವು ವಿಭಿನ್ನವಾಗಿ ಅಥವಾ ಏನೇನು ಕೊಡುಗೆ ಕೊಡ್ಬೋದು ಅಂತೇಳಿ ತಾವು ಒಂದು ರೀತಿ ಉತ್ತಮ ಆಡಳಿತ ಕೊಡಬೇಕು ಅಂತೇಳಿ ಸಹಜವಾಗಿ ಅವರ ಮನೆ ಸಮೀಪ ನಡೆದಿರುವಂಥ ಈ ಘಟನೆ ಇದೆಯಲ್ಲ, ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆಮೇಲೆ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾರು ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ರು, ಯಾವತ್ತು ಮಾಡಿದ್ರು, ಏನು ಎತ್ತ ಅಂತೇಳಿ. ಯಾಕಂತಂದರೆ ಈ ಥರ ಮಾಡೋ ಟೈಮಲ್ಲಿ ಒಂದು ರಾತ್ರಿ ಟೈಮಲ್ಲಿ ಮಾಡಿರಬೇಕು. ಅಂದರೆ ಮಧ್ಯರಾತ್ರಿ ಆ ಹೊತ್ತಲ್ಲಿ ಯಾರೂ ಅಲ್ಲಿ ಓಡಾಡಲ್ಲ. ಹಾಗಾಗಿ ಆ ಸಮಯದಲ್ಲಿ ಏನಾದರೂ ಮಾಡಿದ್ದ ಅಥವಾ ಯಾವಾಗ ಮಾಡಿರೋದು, ಯಾಕಾಗಿ ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕು. ಬಟ್ ಅವರ ಮನೆ ಹಿಂಭಾಗದ ರಸ್ತೆ ಏನಿದೆ, ಡಿ ಕೆ ಶಿವಕುಮಾರ್ ಅವರ ಮನೆ ಹಿಂಭಾಗದ ರಸ್ತೆ, ಅಲ್ಲಿ ನಡೆದಿರುವಂತಹ ವಾಮಾಚಾರ ಇದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ. ಆಮೇಲೆ ಅವರು CM ಆಗಬೇಕು ಅಂತೇಳಿ ಅನೇಕರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಒಂದಷ್ಟು ಜನ ಅವರಿಗೆ ಆಗದೆ ಇರುವಂಥವ್ರು ಇರಬಹುದು. ಯಾಕಂತಂದರೆ ರಾಜಕೀಯದಲ್ಲಿ ಅದೆಲ್ಲ ಕಾಮನ್. ಅಥವಾ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಅಂದರೆ ಆ ಏಳಿಗೆ ಸಹಿಸ್ಕೊಳಕ್ಕಾಗದಿರೋರು ಏನೇನೋ ಮಾಡ್ತಾರೆ. ನಾವೇ ಎಲ್ಲ ನೋಡಿದ್ದೀವಿ ಅನೇಕ ಸಂದರ್ಭಗಳಲ್ಲಿ. ಬಟ್ ಭಾಳಷ್ಟು ಜನ ನಂಬಲ್ಲ ಇದೆಲ್ಲ. ಮಾಟ ಮಂತ್ರ ಇದೆಲ್ಲ ವಾಮಾಚಾರ ಮಾಡೋದು ಅದು ನಿಜ ಆಗುತ್ತೋ ಸುಳ್ಳಾಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ಕೆಲವ್ರಿಗಂತೂ ನಂಬಿಕೆ ಇದೆ. ಏನೋ ಈ ಥರದ್ದೆಲ್ಲ ಬಲಿ ಕೊಟ್ಬಿಟ್ಟು ಕೋಳಿನೋ ಅಥವಾ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಅಥವಾ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಈ ಥರ ವೃತ್ತಾಕಾರದ್ದು ಅದು ಏನೇನೋ ಬರುತ್ತೆ, ಈ ಥರದ್ದೆಲ್ಲ ಮಾಡ್ತಾರೆ. ಯೂಶಲಿ ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಅಥವಾ ಅವಾಗವಾಗ ಯಾವುದಾದ್ರೂ ಈ ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡಿಸ್ತಾ ಇರ್ತಾರೆ. ಬಟ್ ಯಾರು ಮಾಡಿದ್ದಾರೆ, ಯಾತಕ್ಕಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಒಂದು ರಸ್ತೆಯಲ್ಲಿ ಜನ ಓಡಾಡೋ ಟೈಮಲ್ಲಂತೂ ಯಾರೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರ ನಿವಾಸ ಏನಿದೆ ಅದರ ಹಿಂಭಾಗದ ರಸ್ತೆ ಅಂತ ಅಂದರೆ ಅಲ್ಲಿ ಯಾಕೆ ಮಾಡಿದ್ದಾರೆ, ಅದೇ ಜಾಗದಲ್ಲಿ ಯಾಕೆ ಮಾಡಿದ್ದಾರೆ,
ಸಹಜವಾಗಿ ಆ ಡಾಟ್ಗಳು ಕನೆಕ್ಟ್ ಆಗುತ್ತೆ. ಏನಾದರೂ ಅವ್ರ ಮೇಲೇನೆ ಏನಾದರೂ ಮಾಟ ಮಂತ್ರ ಮಾಡಿಸಿದಾರಾ, ಅದು ಏನಕ್ಕೆ ಮಾಡಿದ್ದಾರೆ, ಆ ಥರದೊಂದು ಪ್ರಶ್ನೆ ಹುಟ್ಕೊಳ್ಳೋದು ಸಹಜ. ಯಾಕೆ ಅಂತ ಅಂದರೆ ಈಗ ಸದ್ಯಕ್ಕೆ ಅವರು ಮುಖ್ಯಮಂತ್ರಿ ಆಗಿರೋ ವಿಚಾರನೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದು. ಆಮೇಲೆ ಅವ್ರ ನಿವಾಸದ ಬಳಿ, ಅದರಲ್ಲೂ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತ ಬೇರೆ. ಈಗ ಆಲ್ರೆಡಿ ತಾವು ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಕನಕಪುರಕ್ಕೆ ಹೋಗಿದ್ದಾರೆ, ಹಾರೋಹಳ್ಳಿಯಲ್ಲಿ ಬೃಹತ್ ರೋಡ್ ಶೋ ಮಾಡ್ತಾ ಇದ್ದಾರೆ. ಬಟ್ ಅವರ ನಿವಾಸದ ಹಿಂಭಾಗದಲ್ಲಿರುವಂಥ ರಸ್ತೆಯಲ್ಲಿ ಈ ರೀತಿಯಾಗಿ ಕೋಳಿ ಸತ್ತು ಬಿದ್ದಿರೋದು, ಅಲ್ಲೊಂದು ನಿಂಬೆಹಣ್ಣು ಬಿದ್ದಿರೋದು, ಇದೊಂದು ಸರ್ಕಲ್ ಹಾಕಿರೋದು ಸಾಕಷ್ಟು ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಜೊತೆಗೆ ಆ ಭಾಗದ ಸಾರ್ವಜನಿಕರಲ್ಲಿ ಆತಂಕ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಕವನ, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೊಂದ್ ಕಡೆ ಅವರ ನಿವಾಸದ ಹಿಂಭಾಗದ ರಸ್ತೆಯಲ್ಲಿ ಇದು ಮಾಟ ಮಂತ್ರ ಮಾಡಿಸಿರೋದಾ, ವಾಮಾಚಾರ ಮಾಡಿರೋದಾ, ಯಾರು ಮಾಡಿರೋದು, ಯಾತಕ್ಕಾಗಿ ಮಾಡಿರೋದು, ಏನ್ ಗೊತ್ತಾಗಿದೆ ಡೀಟೇಲ್ಸ್ ಕವನ? ಪ್ರಭು, ಇದೀಗ ಡಿ ಕೆ ಶಿವಕುಮಾರ್ ಅವರ ಮನೆ ಏನಿದೆಯೋ ಆ ನಿವಾಸದ ಕೂಗಳತೆಯ ದೂರದಲ್ಲಿ ಇದೀಗ ವಾಮಾಚಾರದ ದೃಶ್ಯ ಕಂಡು ಬಂದಿರುವಂತದ್ದು ನಮ್ಗೆ. ಅಂದ್ರೆ ಒಂದು ಸರ್ಕಲ್ ಅನ್ನ ಹಾಕಿ ಅಲ್ಲಿ ಕೋಳಿಯನ್ನ ಕುಯ್ದ್ಬಿಟ್ಟು ಹಾಕಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಿಎಂ ಆಗಿ ಇನ್ನೂ ಒಂದು ವಾರವೂ ಸಹ ಕಳೆದಿಲ್ಲ. ಆದ್ರೆ ಇದೀಗ ಅವರ ಮನೆಯ ಸುತ್ತಮುತ್ತ ಅಂದ್ರೆ ಕೂಗಳತೆ ದೂರದಲ್ಲಿ ಏನ್ GBA ಮೈದಾನ ಇದೆಯೋ ಇಲ್ಲಿ, ಈ GBA ಮೈದಾನದ ಬಳಿ ಇದೀಗ ಈ ಒಂದು ವಾಮಾಚಾರದ ದೃಶ್ಯ ಕಂಡು ಬಂದಿರುವಂತದ್ದು. ನೀವು ನೋಡ್ತಾ ಇರ್ಬೋದು, ಈಗಾಗ್ಲೇ ಅಲ್ಲಿರುವಂತಹ ಕೋಳಿಯನ್ನ ನಾಯಿ ಎತ್ಕೊಂಡು ಹೋಗಿದೆ. ಅಲ್ಲಿರುವಂತಹ ಸರ್ಕಲ್ ಅನ್ನ ನೀವು ನೋಡ್ತಾ ಇರ್ಬೋದು. ಆ ಒಂದು ಸರ್ಕಲ್ ಅನ್ನ ಹಾಕಿ ಅಲ್ಲಿ ನಿಂಬೆಹಣ್ಣು ಆಗಿರ್ಬೋದು, ಜೊತೆಗೆ ಕೋಳಿಯನ್ನ ಸಾಯಿಸಿ ಅಂದ್ರೆ ಕುಯ್ದ್ಬಿಟ್ಟು ಹಾಕಿ ಹೋಗಿರುವಂತದ್ದು. ಸೊ ಹೀಗಾಗಿ ಈ ದೃಶ್ಯ ಸಿಎಂ ನಿವಾಸದ ಕೂಗಳತೆಯ ದೂರದಲ್ಲಿ ಕಂಡು ಬಂದಿರೋದ್ರಿಂದ ಸಾಕಷ್ಟು ಜನರಿಗೆ ಆತಂಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನರು ಓಡಾಡ್ತಾ ಇರ್ತಾರೆ, ಇವತ್ತು ಭಾನುವಾರ ಸಹ. ಸೊ ಹೀಗಾಗಿ ಇಲ್ಲಿ ಓಡಾಡ್ತಾ ಇರುವಂತಹ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಅಂತ ನಾವು ನೋಡೋದಾದ್ರೆ ಇಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಅಂತ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದನ್ನ ಸಹಿಸಲು ಆಗದೆ ಈ ರೀತಿಯಾದಂತಹ ವಾಮಾಚಾರವನ್ನ ಅವರ ಮನೆಯ ಸುತ್ತಮುತ್ತ ಮಾಡಿಸಿದ್ರ ಅನ್ನುವಂಥದ್ದು ಸಹ ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಇದೀಗ ಯಾವಾಗ ಮಾಧ್ಯಮಗಳು ಈ ಒಂದು ಸುದ್ದಿಯನ್ನ ಬಿತ್ತರಿಸೋದಕ್ಕೆ ಶುರುವಾಯಿತೋ, ಈ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲಿ ಸರಿ ಮಾಡುವಂತಹ ಪ್ರಯತ್ನವನ್ನ ಸಹ ಪಟ್ಟಿರುವಂತದ್ದು. ಸೊ ಹೀಗಾಗಿ ಯಾರು ಮಾಡಿಸಿದ್ದು ಏನು ಅನ್ನುವಂಥದ್ದು ಇದುವರೆಗೂ ಸಹ ತಿಳಿದು ಬಂದಿಲ್ಲ. ಆದ್ರೆ ಪ್ರಮುಖವಾಗಿ ಇದು ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಕಂಡು ಬಂದಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಜೊತೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಪ್ರವಾಸದಲ್ಲಿ ಇರುವಂತದ್ದು. ಮೊದಲ ಬಾರಿ ಸಿಎಂ ಆದ ನಂತರ ಕನಕಪುರಕ್ಕೆ ಹೋಗಿದ್ದಾರೆ. ಆದ್ರೆ ಅವರು ಆ ಕಡೆ ತೆರಳಿದ ನಂತರ ಇಲ್ಲಿ ಈ ಒಂದು ವಾಮಾಚಾರದ ದೃಶ್ಯ ಕಂಡು ಬಂದಿರುವಂತದ್ದು ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಕವನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.